ಇದು ಪದೇ ಪದೇ ಸಿದ್ದರಾಮಯ್ಯ ಅವರು ಬಿಡಲ್ಲ. ಅವರು ಅದೇ ಅಭ್ಯಾಸ ಅವರು. ಈಗ ಎಲ್ಲ ಕಮ್ಯುನಿಟಿಗೂ ಕೊಡಬೇಕಲ್ಲ, ಬ್ಯಾಕ್ವರ್ಡ್ ಇರ್ಬೋದು, ಬೇರೆ ಬೇರೆ ಕಮ್ಯುನಿಟಿ. ಓನ್ಲಿ ಮೈನಾರಿಟಿ ಕಮ್ಯುನಿಟಿಗೆ ಮಾತ್ರ 600 ಕೋಟಿ ಅಂತ ಕ್ಯಾಬಿನೆಟ್ ಅಲ್ಲಿ ಸ್ಪೆಷಲ್ ಆಗಿ ತೀರ್ಮಾನ ಮಾಡಿದ್ದಾರೆ. ಇದು ಎಷ್ಟು ಸರಿ? ಸರ್ವರಿಗೂ ಸಮಪಾಲು ಸಮಬಾಳು ಅಂತಾರೆ. ಈಗಾಗಲೇ ದಾವಣಗೆರೆಯಲ್ಲಿ ಮುಸ್ಲಿಮರೆಲ್ಲ ತಿರುಗಿ ಬಿದ್ದಿದ್ದಾರೆ, ತಿರುಗಿ ಬಿದ್ದು ಸಸ್ಪೆಂಡ್ ಎಲ್ಲ ಆಗಿದ್ದಾರೆ. ಮುಸ್ಲಿಂ ಇವರೆಲ್ಲ ಸಸ್ಪೆಂಡ್ ಆಗಿದ್ದಾರೆ. ಸೊ ಅದರಿಂದ ಈ ರೀತಿ ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಿರೋದು ಪಾರ್ಶಾಲಿಟಿ, ವೋಟ್ ಪಾಲಿಟಿಕ್ಸ್ಗೋಸ್ಕರ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಚಾಳಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿರುವಂತಹ ಹಿಂದೂಗಳೆಲ್ಲ ಇದಕ್ಕೆ ತಿರುಗುಬಾಣವನ್ನು ಕೊಡ್ತಾರೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಎಲ್ಲೊಂದ್ ಕಡೆ ಪಂಚರಾಜ್ಯಗಳು ಚುನಾವಣೆ ಮುಗಿಲಿ ಅಂತ ಕಾಯ್ತಾ ಇದ್ದು ಕೇಂದ್ರ ಸರ್ಕಾರಕ್ಕೆ ದರ ಏರಿಕೆ ಮಾಡಿ ಜನರಿಗೆ ಇಲ್ಲ, ಇಷ್ಟು ದಿನಾನು ಯುದ್ಧ ನಿಲ್ಲುತ್ತೆ ಅಂತ ಕಾಯ್ತಾ ಇದ್ರು ಸೆಂಟ್ರಲ್ ಗವರ್ಮೆಂಟ್. ಇವತ್ತಿಗೂ ಯುದ್ಧ ನಿಲ್ಲಿಲ್ಲ. ಇವತ್ತು ನಿನ್ನೆ ಟ್ರಂಪ್ ಅವರು ಹೇಳಿದ್ದಾರೆ ನಾನು ಯುದ್ಧ ಮಾಡ್ತೀನಿ ಅಂತ. ಇರಾನ್ ಅವರು ಕೂಡ ನಾವು ಯುದ್ಧಕ್ಕೆ ರೆಡಿ ಅಂತ ಹೇಳಿದ್ದಾರೆ. ಇದು ಸಾಲ್ವ್. ಇದು ನಮ್ಮ ದೇಶದ ಪ್ರಾಬ್ಲಮ್ ಅಲ್ಲ, ಇಡೀ ಪ್ರಪಂಚದ ಪ್ರಾಬ್ಲಮ್. ಹೆಂಗೆ ಬೇರೆ ದೇಶಗಳಿಗೂ ಈ ಪ್ರಾಬ್ಲಮ್ ಇದೆ, ಎಲ್ಲಾ ದೇಶಗಳಿಗೂ ಪ್ರಾಬ್ಲಮ್ ಇದೆ. ಪಾಕಿಸ್ತಾನಕ್ಕೂ ಇದೆ, ಬಾಂಗ್ಲಾದೇಶಕ್ಕೂ ಇದೆ, ಎಲ್ಲಾ ದೇಶಗಳಿಗೂ ಈ ಒಂದು ಸಿಲಿಂಡರ್ ಗ್ಯಾಸ್ ಮತ್ತು ಪೆಟ್ರೋಲು ಡೀಸೆಲ್ದು ಅಲ್ಲಿಂದಾನೇ ಬರಬೇಕಾಗಿರೋದು. ನಮಗೆ ಮೇಜರ್ 89% ಆ ಭಾಗದಿಂದಾನೇ ನಮಗೆ ಬರಬೇಕು. ಅದರಿಂದ ಇದು ಹೈಕ್ ಆಗಿದೆ. ಮೋದಿಯವರು ನೋಡೋಣ ಸೂಕ್ತ ಸಂದರ್ಭದಲ್ಲಿ ಯುದ್ಧ ನಿಂತ ತಕ್ಷಣ ಮತ್ತೆ ಇದನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಅನ್ಸುತ್ತೆ. ಬೇಜಾರಾಗಿದೆ ನಿಜ, ಆದರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು. ಟೀಕೆ ಮಾಡಲಿ, ಟೀಕೆ ಮಾಡೋದಕ್ಕೇನು ನಮ್ದೇನು ಬೇಜಾರಿಲ್ಲ. ವಿರೋಧ ಪಕ್ಷ ಅಂದಮೇಲೆ ಟೀಕೆ ಮಾಡ್ತಾರೆ, ಆದ್ರೆ ರೀಸನ್ ಏನು ಅನ್ನೋದು ಇಂಪಾರ್ಟೆಂಟ್. ಯುದ್ಧ ಇಲ್ಲ ಅಂದ್ರೆ ಈ ಏರಿಕೆ ಯಾಕೆ ಆಗ್ತಾ ಇತ್ತು? ನಮ್ಮೊಬ್ಬರಿಗೆ ಏರಿಕೆ ಆಗಿದೆಯಾ? ಬೇರೆ ಬೇರೆ ಎಲ್ಲಾ ದೇಶಕ್ಕೂ ಏರಿಕೆ ಆಗಿದೆ. ಅದರಿಂದ ಇದನ್ನ ಅರ್ಥ ಮಾಡ್ಕೋಬೇಕು. ಈ ಯುದ್ಧ ನಿಂತ ತಕ್ಷಣ ಮತ್ತೆ ಸರಿ ಹೋಗ್ತೈತೆ ಅನ್ನೋ ವಿಶ್ವಾಸ ನನಗಿದೆ. ಇದು ಪದೇ ಪದೇ ಸಿದ್ದರಾಮಯ್ಯ ಅವರು ಬಿಡಲ್ಲ. ಅವರು ಅದೇ ಅಭ್ಯಾಸ ಅವರು. ಈಗ ಎಲ್ಲಾ ಕಮ್ಯುನಿಟಿಗೂ ಕೊಡಬೇಕಲ್ಲ, ಬ್ಯಾಕ್ವರ್ಡ್ ಇರ್ಬೋದು, ಬೇರೆ ಬೇರೆ ಕಮ್ಯುನಿಟಿ. ಓನ್ಲಿ ಮೈನಾರಿಟಿ ಕಮ್ಯುನಿಟಿಗೆ ಮಾತ್ರ 600 ಕೋಟಿ ಅಂತ ಕ್ಯಾಬಿನೆಟ್ ಅಲ್ಲಿ ಸ್ಪೆಷಲ್ ಆಗಿ ತೀರ್ಮಾನ ಮಾಡಿದ್ದಾರೆ. ಇದು ಎಷ್ಟು ಸರಿ? ಸರ್ವರಿಗೂ ಸಮಪಾಲು ಸಮಬಾಳು ಅಂತಾರೆ. ಈಗಾಗಲೇ ದಾವಣಗೆರೆಯಲ್ಲಿ ಮುಸ್ಲಿಮರೆಲ್ಲ ತಿರುಗಿ ಬಿದ್ದಿದ್ದಾರೆ, ತಿರುಗಿ ಬಿದ್ದು ಸಸ್ಪೆಂಡ್ ಎಲ್ಲ ಆಗಿದ್ದಾರೆ. ಮುಸ್ಲಿಂ ಇವರೆಲ್ಲ ಸಸ್ಪೆಂಡ್ ಆಗಿದ್ದಾರೆ. ಸೊ ಅದರಿಂದ ಈ ರೀತಿ ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಿರೋದು ಪಾರ್ಶಾಲಿಟಿ, ವೋಟ್ ಪಾಲಿಟಿಕ್ಸ್ಗೋಸ್ಕರ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಚಾಳಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿರುವಂತಹ ಹಿಂದೂಗಳೆಲ್ಲ ಇದಕ್ಕೆ ತಿರುಗುಬಾಣವನ್ನು ಕೊಡ್ತಾರೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಎಲ್ಲೊಂದ್ ಕಡೆ ಪಂಚರಾಜ್ಯಗಳು ಚುನಾವಣೆ ಮುಗಿಲಿ ಅಂತ ಕಾಯ್ತಾ ಇದ್ದು ಕೇಂದ್ರ ಸರ್ಕಾರಕ್ಕೆ ದರ ಏರಿಕೆ ಮಾಡಿ ಜನರಿಗೆ ಇಲ್ಲ, ಇಷ್ಟು ದಿನಾನು ಯುದ್ಧ ನಿಲ್ಲುತ್ತೆ ಅಂತ ಕಾಯ್ತಾ ಇದ್ರು ಸೆಂಟ್ರಲ್ ಗವರ್ಮೆಂಟ್. ಇವತ್ತಿಗೂ ಯುದ್ಧ ನಿಲ್ಲಿಲ್ಲ. ಇವತ್ತು ನಿನ್ನೆ ಟ್ರಂಪ್ ಅವರು ಹೇಳಿದ್ದಾರೆ ನಾನು ಯುದ್ಧ ಮಾಡ್ತೀನಿ ಅಂತ. ಇರಾನ್ ಅವರು ಕೂಡ ನಾವು ಯುದ್ಧಕ್ಕೆ ರೆಡಿ ಅಂತ ಹೇಳಿದ್ದಾರೆ. ಇದು ಸಾಲ್ವ್. ಇದು ನಮ್ಮ ದೇಶದ ಪ್ರಾಬ್ಲಮ್ ಅಲ್ಲ, ಇಡೀ ಪ್ರಪಂಚದ ಪ್ರಾಬ್ಲಮ್. ಹೆಂಗೆ ಬೇರೆ ದೇಶಗಳಿಗೂ ಈ ಪ್ರಾಬ್ಲಮ್ ಇದೆ, ಎಲ್ಲಾ ದೇಶಗಳಿಗೂ ಪ್ರಾಬ್ಲಮ್ ಇದೆ. ಪಾಕಿಸ್ತಾನಕ್ಕೂ ಇದೆ, ಬಾಂಗ್ಲಾದೇಶಕ್ಕೂ ಇದೆ, ಎಲ್ಲಾ ದೇಶಗಳಿಗೂ ಈ ಒಂದು ಸಿಲಿಂಡರ್ ಗ್ಯಾಸ್ ಮತ್ತು ಪೆಟ್ರೋಲು ಡೀಸೆಲ್ದು ಅಲ್ಲಿಂದಾನೇ ಬರಬೇಕಾಗಿರೋದು. ನಮಗೆ ಮೇಜರ್ 89% ಆ ಭಾಗದಿಂದಾನೇ ನಮಗೆ ಬರಬೇಕು. ಅದರಿಂದ ಇದು ಹೈಕ್ ಆಗಿದೆ. ಮೋದಿಯವರು ನೋಡೋಣ ಸೂಕ್ತ ಸಂದರ್ಭದಲ್ಲಿ ಯುದ್ಧ ನಿಂತ ತಕ್ಷಣ ಮತ್ತೆ ಇದನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಅನ್ಸುತ್ತೆ. ಬೇಜಾರಾಗಿದೆ ನಿಜ, ಆದರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು. ಟೀಕೆ ಮಾಡಲಿ, ಟೀಕೆ ಮಾಡೋದಕ್ಕೇನು ನಮ್ದೇನು ಬೇಜಾರಿಲ್ಲ. ವಿರೋಧ ಪಕ್ಷ ಅಂದಮೇಲೆ ಟೀಕೆ ಮಾಡ್ತಾರೆ, ಆದ್ರೆ ರೀಸನ್ ಏನು ಅನ್ನೋದು ಇಂಪಾರ್ಟೆಂಟ್. ಯುದ್ಧ ಇಲ್ಲ ಅಂದ್ರೆ ಈ ಏರಿಕೆ ಯಾಕೆ ಆಗ್ತಾ ಇತ್ತು? ನಮ್ಮೊಬ್ಬರಿಗೆ ಏರಿಕೆ ಆಗಿದೆಯಾ? ಬೇರೆ ಬೇರೆ ಎಲ್ಲಾ ದೇಶಕ್ಕೂ ಏರಿಕೆ ಆಗಿದೆ. ಅದರಿಂದ ಇದನ್ನ ಅರ್ಥ ಮಾಡ್ಕೋಬೇಕು. ಈ ಯುದ್ಧ ನಿಂತ ತಕ್ಷಣ ಮತ್ತೆ ಸರಿ ಹೋಗ್ತೈತೆ ಅನ್ನೋ ವಿಶ್ವಾಸ ನನಗಿದೆ.